ಹಾಯ್ ವಿನುತಾ. ಹಲೋ ಮೇಡಮ್, ನಮಸ್ತೆ, ಶುಭ ಮಧ್ಯಾಹ್ನ. ಓ ವೆರಿ ಎಕ್ಸೈಟೆಡ್ ಆಗಿದ್ದೀರಾ, ಮಾತಾಡ್ಬಿಡಿ ಮಂಜು ಹತ್ರ. ಹೌದು, ಅವ್ರ ಹತ್ರನೇ ಮಾತಾಡೋಣ ಅಂತ ನೋಡ್ದೆ. ಮಂಜು ಅಣ್ಣ ಮಾತಾಡ್ತಾ ಇದ್ರು, ಅವ್ರ ಜೊತೆ ಮಾತಾಡೋಣ ಅಂತ ಕಾಲ್ ಮಾಡಿದೆ. ನಮಸ್ತೆ. ನಮಸ್ತೆ ವಿನುತಾ. ನಮಸ್ತೆ ಮಂಜು ಅಣ್ಣ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರಿ. ನಿಮ್ ಆಟ ಅಂದ್ರೆ ನಮ್ಮ ಮನೇಲಿ ತುಂಬಾ ಇಷ್ಟ. ನಮ್ಮ ಅಕ್ಕ ನಿಮ್ಮನ್ನ ತುಂಬಾ, ಮಂಜಣ್ಣ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು, ಔಟ್ ಆಗೋದ್ರು ಅಂತ ತುಂಬಾ ಬೇಜಾರ್ ಮಾಡ್ಕೋತಾ ಇದ್ಲು. ಹೌದಾ? ಹೌದು. ಥ್ಯಾಂಕ್ ಯು. ಅಂದ್ರೆ ನೀವು ಲಾಸ್ಟ್ ಅಲ್ಲಿ ಅಮೌಂಟ್ ನ ಅರ್ಪಿಸ್ತೀವಿ ಅಂತ ಹೇಳ್ತಾ ಇದ್ರಲ್ಲ ರೈತರಿಗೆ, ಇದಕ್ಕೆ ಅಂತ. ಅದು ತುಂಬಾ ತುಂಬಾ ಇಷ್ಟ ಆಯ್ತು ನಮ್ಗೆ. ನಿಮ್ದು ಮತ್ತೆ ಗೌತಮಿ ಅವ್ರದ್ದು ಇದು ಜೋಡಿ ತುಂಬಾ ಚೆನ್ನಾಗಿತ್ತು, ಗೆಳತಿ ಅಂತ. ಅದು ತುಂಬಾ ಇಷ್ಟ ಆಯ್ತು. ನಿಮ್ಮಂತ ನಟರ ಜೊತೆ ಮಾತಾಡಿದ್ದು ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಾ ಇದುವರೆಗೆ ಯಾವ ನಟರ ಜೊತೆ ಮಾತಾಡಿರ್ಲಿಲ್ಲ. ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಸರ್. ಅದು ಕಾಲ್ ಮಾಡಿದೆ, ಫಸ್ಟ್ ಕಾಲ್ಗೆ ಕನೆಕ್ಟ್ ಆಯ್ತು. ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನೀವು ವಿನ್ ಆಗ್ಬೇಕಾಗಿತ್ತಣ್ಣ. ಆದ್ರೆ ಬಟ್ ಇಲ್ಲಿವರೆಗೂ ಬಂದಿದ್ರಲ್ಲ, ತುಂಬಾನೇ ಖುಷಿ ಆಯ್ತು. ಇಲ್ಲ ವಿನುತಮ್ಮ, ಇವಾಗ ವಿನುತ್ ಅವರೇ ಕೇಳಿಸ್ಕೊತಿದ್ದೀರಾ? ಈಗ ನಿಮ್ಮ ಬಾಯಲ್ಲಿ ಬಂತಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಮತ್ತೆ ನಮ್ಮ ತಾಯಿ ನಾವೆಲ್ಲ ನೋಡ್ತಿದ್ವಿ, ನೀವು ಔಟ್ ಆಗಿದ್ದು ನಮಗೆ ಬೇಜಾರಾಯಿತು, ಈ ಮಾತುಗಳಿದೆಯಲ್ಲ, ನೀವು ನೋಡ್ತಿದ್ರಲ್ಲ, ಆ ಪ್ರೀತಿಯಿಂದನೇ ನಾನು ಗೆದ್ದೆ ಅಮ್ಮ. ಆ ಪ್ರೀತಿನೇ ಗೆದ್ದಂಗೆ ಅಲ್ವಮ್ಮ. ಅದಕ್ಕೆ ನೀವು ಬೇಜಾರಾಗಬೇಡಿ, ಯಾಕಂದ್ರೆ ನಾವು ಬೇಜಾರಾಗಿಲ್ಲ. ಅಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿ ಅಷ್ಟೊಂದು ಬೇಜಾರು ಅಂದ್ರೆ ಆತರ ಬೇಜಾರಲ್ಲನ. ಆದ್ರೆ ವಿನ್ ಆಗ್ಬೇಕಾಗಿತ್ತು ಅಂತ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರಲ್ಲ, ಅದು ಎಲ್ಲ ಒಂದ್ ಕಡೆ ಒಂದ್ ಸ್ವಲ್ಪ ಇತ್ತು. ಆದ್ರೆ ನಾನು ತುಂಬಾ ಏನ್ ಬೇಜಾರ್ ಮಾಡ್ಕೊಂಡಿಲ್ಲ. ಕೊನೆವರೆಗೂ ಬಂದು ಸುದೀಪ್ ಸರ್ ಹತ್ರ ನೀವು ಗ್ರೇಟ್ ಅನ್ನಿಸ್ಕೊಂಡ್ರಲ್ಲ, ಅದು ತುಂಬಾ ಇತ್ತು. ಮತ್ತೆ ನಿಮ್ ತಂದೆಯವ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಖಂಡಿತ ರಾಗಿರಾಮೇಗೌಡರಿಗೆ ಹೇಳ್ತೀನಿ. ಮತ್ತೆ ಗೌತಮಿ ಅವ್ರನ್ನು ಕೇಳಿದೆ ಅಂತ ಹೇಳ್ಬಿಡಿ, ಗೌತಮಿ ಮತ್ತೆ ಮೋಕ್ಷಿತಾ ಅವ್ರನ್ನು. ಖಂಡಿತ. ಥ್ಯಾಂಕ್ ಯು ವಿನುತಾ ಅವರೇ, ನಿಮ್ ಪ್ರೀತಿ ಮತ್ತೆ ಅಭಿಮಾನಕ್ಕೆ ಕಾಲ್ ಮಾಡಿ ಮಾತಾಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್ ವಿನುತಾ. ವ್ಯಾಲ್ಯೂ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಈಗ ವ್ಯಕ್ತಿತ್ವದ ಆಟ, ಅಲ್ಲೇ ಹೋಗೋದು ಇರೋರ್ನ ಮನೆಗೆ ಕಳ್ಸೋಕ್ಕೆ. ಸೊ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕಾಗಿಲ್ಲ, ಕಂಫರ್ಟ್ ಝೋನ್ ಒಂದು ಹಂತಕ್ಕಿರುತ್ತೆ. ಬಟ್ ಗೆಲುವು ಅಂತ ಬಂದಾಗ ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಮೀರಿ ಒಂದು ಗೆಳೆತನಕ್ಕೆ ವ್ಯಾಲ್ಯೂ ಕೊಡೋದು, ಸಂಬಂಧಕ್ಕೆ ವ್ಯಾಲ್ಯೂ ಕೊಡೋದು. ಇನ್ಫ್ಯಾಕ್ಟ್ ಹನುಮಂತ ಹತ್ರ ನೀವು ಮಾತಾಡ್ತಾ ಹೇಳ್ತೀರಾ, ನಿಮ್ಮ ಸಿಸ್ಟರ್ಸ್ಗೆಲ್ಲ ಮದುವೆ ಮಾಡಿ ಕಳಿಸ್ಕೊಟ್ಟೆ, ಅದೊಂದು ಭಾವನಾತ್ಮಕವಾಗಿ ವಿಷಯವನ್ನು ಹಂಚ್ಕೊಳ್ತೀರಾ. ಸೊ ಬಿಗ್ ಬಾಸಲ್ಲಿ ಒಂದು ಅತ್ಯುತ್ತಮವಾದ ಒಂದು ಬಾಂಧವ್ಯ ಸಂಬಂಧ ಮೋಕ್ಷಿತಾ ಮತ್ತು ಗೌತಮಿ ಜೊತೆ, ಆ ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅದು ಆರ್ಗ್ಯಾನಿಕಾಗಿ ಒಂದ್ಸಲ ಗೇಮ್ ಆಡ್ಕೊಂಬರ್ತಿರ್ಬೇಕಾದ್ರೆ ಗೌತಮಿಯವರು ಹಿಂದೆ ಬರ್ತಿರ್ತಾರೆ, ನಾವು ಮುಂದೆ ಹೋಗ್ತಿರ್ತೀವಿ. ಒಂದು ಟಾಸ್ಕು ಅಂದರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ಮಣ್ಣು ಹಾಕೋದು, ಒಂದು ಡಬ್ಬಿಗೆ ಮಣ್ಣು ಹಾಕಿ ಅವ್ರನ್ನ ಗೆಳತಿ ಅಂತೀನಿ ಅಷ್ಟೇ. ಅದು ಹಿಂಗೆ ಬಂತು ನನ್ನ ಬಾಯಲ್ಲಿ ಗೊತ್ತಿಲ್ಲ. ಗೆಳತಿ ಅಂತೀನಿ, ಅಂತಾರೆ. ಆ ರೀತಿ ಕರಿಬಾರ್ದ ಅಂತೀನಿ, ಇಲ್ಲ ಪರವಾಗಿಲ್ಲ, ಚೆಂದ ಇದೆ ಕೇಳಿಸ್ಕೊಳ್ಳೋಕ್ಕೆ, ಕರೀರಿ ಅಂತಾರೆ. ಅಲ್ಲಿಂದ ಒಂದು ಸ್ಮಾಲ್ ಲೈಕ್ ಊಟ ಆಯಿತಾ, ಬನ್ನಿ ಊಟ ಮಾಡೋ ಜೊತೆಲಿ ಲೈಕ್ ಈ ರೀತಿ ಸ್ಟಾರ್ಟ್ ಆಗ್ತಾ ಹೋಯಿತು. ಒಬ್ರಿಗೊಬ್ರು ಹಂಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಮ್ಮದು ಅಲ್ಲಿ ಅವ್ರು ನರಕದಲ್ಲಿರಬೇಕಾದ್ರೆ ಮೋಕ್ಷಿತವ್ರು ತುಂಬ ಚೆನ್ನಾಗಿ ಆಡ್ತಿದ್ರು. ನನಗೆ ಕೇಳಿಸ್ಕೊಳ್ಳೋದಂದ್ರೆ ಹಾಡುಗಳೆಲ್ಲ ಭಾಳ ಇಷ್ಟ. ಇಲ್ಲೂ ಲೈವ್ ಮ್ಯೂಸಿಕ್ಗೆಲ್ಲ ಹೋಗ್ತಾ ಇರ್ತಾನೆ. ಅವಾಗ ಕೇಳಿಸ್ಕೋಬೇಕಾದ್ರೆ ಇವ್ರು ಗೌತಮಿ ಅವರು ಅಂದರೆ ಅಲ್ಲಿ ಪರಿಚಯ ಮಾಡಿದ್ರು. ತುಂಬ ಟೈಮ್ ನಮ್ಮೂರು ಕಲಿತಿದ್ವಿ, ಒಂದಷ್ಟು ಮಾತುಕತೆ, ಆಮೇಲೆ ಸಿನಿಮಾಗಳ ಬಗ್ಗೆ ಒಳಗಿಂದು ಇದು ಮಾತುಕತೆ ಎಲ್ಲ ಮಾಡ್ತಿದ್ವಿ. ಬಟ್ ಅದು ತುಂಬ ಆರ್ಗಾನಿಕ್ಕಾಗಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಯಿತು. ಮನೆಯಿಂದ ನನಗೆ ಸಿಕ್ಕಿದ್ದು ಒಂದು ಒಳ್ಳೆ ಗಿಫ್ಟ್, ಅವರಿಬ್ಬರೂ ತುಂಬ ಒಳ್ಳೆ ಗಿಫ್ಟು. ಅವಳಿಗೆ ಮೋಕ್ಷಿತಾಗ ಅವ್ರ ತಮ್ಮನ ಹೆಸರು ಮಂಜು, ಅವರು ಸ್ಪೆಷಲ್ ಕಿಡ್ಡು. ಲೈಕ್ ಅವರು ಹೇಳ್ಕೊಂಡವಾಗ ನನಗೆ ಒಂದಷ್ಟು ಹೇಳ್ಕೊತಿದ್ರು. ಆಮೇಲೆ ಆ ಚಿಕ್ಕ ವಯಸ್ಸಿಗೆ ಆ ತಾಯಿ ಗುಣ ಅನ್ನೋದು ಸಿಕ್ಕಿದೆ ಅವ್ರಿಗೆ. ಮೋಕ್ಷಿತವ್ರು ಅಷ್ಟು ಮೆಚೂರಿಟಿ ಇದ್ದಾರೆ. ಆವಾಗ ಅವರು ಮಂಜು ಅಂತ ನನ್ನ ಹೆಸರು ಆದವಾಗ ಅಲ್ಲಿ ಒಂದಷ್ಟು ಇದಾಯಿತು. ಅವಾಗೆಲ್ಲ ಹಂಗೆ ಕೇರ್ ಮಾಡೋದು. ಗೌತಮಿ ಇಲ್ಲಾಂದ್ರೆ ನಾನೆಲ್ಲೋ ಒಂದು ಟಾಸ್ಕ್ ಆಡಿ ಬಂದಿರ್ತೀನಿ, ಚಳಿ ಜ್ವರ ಬಂದಿರುತ್ತೆ, ಲೈಕ್ ಮಲಗಿರ್ತೀನಿ. ಆ ಟೈಮಲ್ಲಿ ಊಟಕ್ಕೆ ಹಣ ಎದ್ದೋಳು ಅಂತ ಹೇಳೋದು, ಊಟ ಕೊಡುವಂಥದ್ದು. ಯಾಕಂದರೆ ಯಾರೂ ಇರಲ್ಲ ಮೇಡಮ್. ಇದು ಟಾಸ್ಕ್ ಅಂತ ಅಂದರೆ ಆಟ ಬಿಟ್ಟು ಹೊರತುಪಡಿಸಿ ಒಂದು ಜೆನ್ಯೂನಾಗಿ ಒಂದಷ್ಟು ಉಳ್ಕೋತು ಅಂತಂದರೆ ಅದು ಗೌತಮಿ ಕಡೆಯಿಂದ ಗೆಳೆತನ ಮತ್ತು ಇವ್ರ ಕಡೆಯಿಂದ ಅಣ್ಣ ತಂಗಿ ಸಂಬಂಧ. ನನಗೆ ಬಿಗ್ ಬಾಸ್ ಆಯಿತು, ವಾಟ್ ನೆಕ್ಸ್ಟ್ ಮಂಜು ಅವರೇ? ಅದೇ ಫೋನ್ ಕಾಲ್ಸ್ ಬರ್ತಿದೆ ಮೇಡಮ್. ಅಂದರೆ ಸ್ಟೋರಿ ನರೇಟ್ ಮಾಡಬೇಕು, ಒಂದಷ್ಟಿದೆ, ಒಂದಷ್ಟು ಸಿನಿಮಾಗಳು ಗೊತ್ತಿರೋರು ಕಾಲ್ ಮಾಡಿದ್ದಾರೆ. ಬಟ್ ಅದೇ ಈ ವೀಕ್ ಆದಮೇಲೆ ನೆಕ್ಸ್ಟ್ ವೀಕಿಂದ ಒಂದಷ್ಟು ಟೆಂಪಲ್ಸ್ ಎಲ್ಲ ಹೋಗಬೇಕು ಮೇಡಮ್. ಊರಿಗೂ ಹೋಗಿ ಬಂದಿಲ್ಲ. ಹೋಗಿ ಬಂದಾದಮೇಲೆ ಅವ್ರ ಜೊತೆಗೆಲ್ಲ ಮಾತುಕತೆ ಮಾಡಿ ನೆಕ್ಸ್ಟ್ ಏನು ಅನ್ನೋದು. ಸಿನಿಮಾ ಅಷ್ಟೇ ಮೇಡಮ್, ಇನ್ನೇನಿದೆ ಬೇರೆ. ಮದುವೆ ಗೊತ್ತಿಲ್ಲ, ಅದೆಲ್ಲ ಕಂಕಣ ಭಾಗ್ಯ, ಅದು ಹಣೆ ಬರದಲ್ಲಿ ಹೇಗೆ ಬರೆದಿರುತ್ತೋ ಹಾಗೆ. ಅದು ತಂದೆ ತಾಯಿ ಹುಡುಕ್ತಿದ್ದಾರೆ. ಅದು ಬಿಟ್ಟರೆ ಅದು ನೋಡೋಣ ಅಷ್ಟೇ.